ಚಿಕ್ಕಪ್ಪ ಅಚ್ಚು ಎಲ್ಲ ಬರ್ಬೇಕಾಗಿತ್ತು ಅದಕ್ಕೆ. ಚಿರು, ಬಾವ ಮತ್ತೆ ನಮ್ಮ ಯಜಮಾನ್ರು ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಬರಕ್ಕಾಗಲ್ಲ ಅಂದ್ರು. ಅಚ್ಚುನಾದ್ರೂ ಬರ್ಬೇಕಿತ್ತು. ಅವ್ಳಿಗೇನೋ ವರ್ಕ್ ಕಮಿಟ್ಮೆಂಟ್ಸ್ ಇರುತ್ತೆ. ಈಗ ಅವಳ ಬಗ್ಗೆ ಯಾಕೆ ಹೇಳಿ ಯೋಚನೆ? ಮೊದಲು ಪೂಜೆ ಮಾಡೋಣ. ಗೋತ್ರ ಹೇಳಿಮ್ಮ. ಶಿವಗೋತ್ರ. ಶಿವ ನಮಸ್ಯ. ಚಿರಾಗ್. ಚಿರಾಗ್ ನಮಸ್ಯ. ಸೌಂದರ್ಯ. ಸೌಂದರ್ಯ ನಮಸ್ಯ. ಸುಕನ್ಯಾ. ಸುಕನ್ಯಾ ನಮಸ್ಯ. ಪ್ರಭಾಕರ್. ಪ್ರಭಾಕರ್ ನಮಸ್ಯ. ಒಂದು ನಿಮಿಷ, ಇನ್ನೊಂದು ಹೆಸರು ಹೇಳ್ಬೇಕು. ದೀಪ. ದೀಪ ನಮಸ್ಯ. ನಕ್ಷತ್ರ ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ. ದೇವ್ರೆ, ಇಷ್ಟು ದಿನ ನನ್ನ ಗಂಡ ಆಗಿಚ್ಚಿರೋ ಅವರಿಂದ ಇವತ್ತು ನಾನು ದೂರ ಆಗ್ತಿದ್ದೀನಿ. ನನ್ನ ಅವರ ನಡುವೆ ಇದ್ದಿದ್ದ ಸಂಬಂಧ ಇವತ್ತು ಕೊನೆ ಆಗ್ತಿದೆ. ಯಾವತ್ತೋ ಒಂದಿನ ನಾನು ಅವ್ರನ್ನ ಬಿಟ್ಟು ಹೋಗ್ಬೇಕಾಗಿತ್ತು. ಆ ಸಮಯ ಈಗ ಬಂದಿದೆ. ಅವ್ರು ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಅವರಿಂದ ದೂರ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನನ್ನ ಗಂಡ ಇವತ್ತು ನನ್ನ ಕಣ್ಣು ಮುಂದೆನೇ ಇನ್ನೊಂದು ಹುಡುಗಿನ ಮದುವೆ ಆಗ್ತಿದ್ದಾರೆ. ಅದನ್ನ ನಾನೇ ಮುಂದೆ ನಿಂತು ನೆರವೇರಿಸ್ತಿದ್ದೀನಿ. ಈ ಶುಭ ಕಾರ್ಯ ಚೆನ್ನಾಗಿ ನಡೆಯೋಗ ಹಾಗೆ ಮಾಡಪ್ಪ. ಕಳೀತಾ ಇದ್ದೀರಾ? ಇನ್ನೇ ತಗೊಳ್ಳಿ, ಆರ್ತಿ ತಟಕ್ ಬಿಟ್ಟಾಕಿ. ನನ್ನ ಹತ್ರ ಇದೆ. ಎಲ್ಲ ಆಯ್ತಲ್ವಾ ಅರ್ಚಕರೇ? ಶುಭ ಕಾರ್ಯ ಶುರು ಮಾಡಬಹುದಾ? ಅಗತ್ಯವಾಗಿ. ಅದಕ್ಕೂ ಮುಂಚೆ ಹುಡುಗನ್ಗೆ ಪಂಚಶಲ್ಯ ಹಾಕೊಂಬರ ಕೇಳಿ. ಚಿರು, ಹೋಗ್ಬಾ. ಬನ್ನಿ, ನಾನು ಬರ್ತೀನಿ. ಏಯ್, ನೀನೇನಕ್ಕೆ ಹೋಗ್ತಿದೀಯಾ? ಇವ್ರನ್ನ ರೆಡಿ ಮಾಡಕ್ಕೆ. ಏನು ಬೇಡ, ಅವನೇನ್ ಚಿಕ್ಕ ಹುಡ್ಗನ, ರೆಡಿ ಆಗಿ ಬರ್ತಾನೆ ಬಿಡು. ಹಾಗಲ್ಲ ಮೇಡಮ್. ಚಿಕ್ಕಮ್ಮ, ಇವ್ರು ಬಂದ್ರೆ ನಿಮ್ಗೇನು ಕಷ್ಟ? ಹಾಗಲ್ಲಪ್ಪ, ಅದು ನನ್ನ ಬಗ್ಗೆ ದೀಪ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಯಾವ ಬಟ್ಟೆ ಎಲ್ಲಿದೆ ಅಂತ ಅವ್ರಿಗೆ ಗೊತ್ತಿರೋದು. ಅಂತಿದ್ರಲ್ಲಿ ಅವ್ರನ್ನ ಯಾಕೆ ಬೇಡ ಅಂತ ನೋಡೋಣ. ಮೊದಲು ಅನ್ಕೊಂಡಿರೋ ಕೆಲಸ ಮುಗಿಲಿ. ಚಿರು, ಬಾಪ, ಪೂಜೆಗೆ ಲೇಟ್ ಆಗುತ್ತೆ. ನೀವು ಹೋಗಿರಿ ಚಿಕ್ಕಮ್ಮ, ಮಾವನ್ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಅಲ್ಲಪ್ಪ, ಪೂಜೆ ಗೊತ್ತಾಗತ್ತೆ. ಹೇಳದ್ನಲ್ಲ ಚಿಕ್ಕಮ್ಮ, ಬರ್ತೀವಿ, ನೀವು ಹೋಗಿರಿ. ದೀಪ, ಚಿರುನ ಜೋಪಾನ ಕರ್ಕೊಂಡ್ ಬಾ. ಅಳಿಯಂದ್ರೆ ನಿಮ್ಗೊಂದು ಸಂತೋಷವಾದ ವಿಷಯ ಹೇಳಬೇಕಾಗಿತ್ತು. ಏನ್ ಮಾವ? ಅದು ನಮ್ಮ ನರಸಿಂಹಂಗೆ ಕೆಲಸ ಸಿಕ್ತು. ಹೌದಾ? ನಾನೇ ಒಂದು ಡ್ರೈವರ್ ಕೆಲಸ ಕೊಡ್ತಿದ್ದೀನಿ. ಒಳ್ಳೇದು ಒಳ್ಳೇದು, ಒಳ್ಳೇದಾಗ್ಲಿ ಮಾವ. ನಿಮ್ಮಿಬ್ಬರನ್ನು ಹೀಗೆ ಒಟ್ಟಿಗೆ ನೋಡ್ತಾ ಇದ್ರು ತುಂಬಾ ಸಂತೋಷ ಆಗುತ್ತಪ್ಪ. 100 ಕಾಲ ಹೀಗೆ ಚೆನ್ನಾಗಿ ಬಾಳ್ತಾ ಇರಿ. ಪಾಪ, ಪೊಲೀಸ್ ಅಪ್ಪನಿಗೆ ನನ್ನ ಗಂಡ ಇನ್ನೊಂದು ಮದುವೆ ಆಗ್ತಿದ್ದಾರೆ, ನಾವಿಬ್ರು ದೂರ ಆಗ್ತಿದ್ದೀವಿ ಅನ್ನೋ ಸತ್ಯ ಗೊತ್ತಾದರೆ ಎಷ್ಟು ನಂದ್ಕೋತಾರೋ ಏನೋ. ಇವತ್ತೆಲ್ಲ ನಾಳೆ ಆ ವಿಷಯ ಗೊತ್ತಾಗಲೇಬೇಕು. ಆಗಾಗೋ ನೋವನ್ನ ತಡ್ಕೊಳ್ಳೋ ಶಕ್ತಿ ಕೊಡಪ್ಪ ದೇವ್ರೆ. ಸರಿ ಅಳಿಯಂದ್ರೆ, ಪೂಜೆ ಮುಗಿದ್ಮೇಲೆ ಸಿಗ್ತೀನಿ. ಹೇಗೂ ಇಲ್ಲೇ ಇರ್ತೀನಲ್ಲ. ಸರಿ ಮಾವ, ಬನ್ರಿ. ಸರ್, ನಿಮ್ಮ ಮಗಳು ಇವತ್ತು ದಂತದ ಗೊಂಬೆ ತರ ಕಾಣಿಸ್ತಾ ಇದ್ದಾರೆ ಸರ್. ಇನ್ನೇನು ಮತ್ತೆ ಜಯರಾಮ, ನಾನು ಸಲಗ ಆದರೆ ನನ್ನ ಮಗಳು ದಂತ ತಾನೆ? ನಿಜ ಸರ್, ನಿಜ. ಅದು ಸರಿ, ಸೆಕ್ಯೂರಿಟಿ ಹೇಗಿದೆ ಅಂತ ಚೆಕ್ ಮಾಡೋದ್ಬಿಟ್ಟು ಏನು ನಿನ್ನ ಮಗಳ ಜೊತೆ ಮೀಟಿಂಗ್ ಮಾಡ್ತಾ ಇದೆಯಾ? ನಮ್ಮ ಹಳೆಯಂದ್ರ ಮನೆಯವರು ಅದೇನೋ ವಿಶೇಷವಾದ ಪೂಜೆ ಇದೆ ಅಂತ ಇದೇ ದೇವಸ್ಥಾನಕ್ಕೆ ಬಂದಿದ್ದಾರೆ. ಮಗಳು ಅಕಸ್ಮಾತಾಗಿ ಸಿಕ್ಕಲು ಅವಳ ಜೊತೆ ಮಾತಾಡ್ತಾ ಇದ್ದೆ ಸರ್. ಆಯ್ತಾಯ್ತು, ಕೆಲಸ ನೋಡ್ಕೊ ಹೋಗು. ಸರಿ ಸರ್. ಮಗ, ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ಸಿಗ್ತೀನಿ, ಬರಲಾ? ಚಿರು ಅವ್ರನ್ನ ಮದುವೆ ಆಗ್ತಿರೋ ಹುಡುಗಿ ನೀನೇನಾ? ಹೌದು,
ಯಾಕೆ ನಿಂಗೆ ಗೊತ್ತಿರ್ಲಿಲ್ವಾ? ಮೋಸ್ಟ್ಲಿ ನಿನ್ ಮುಖ ನೋಡಿದ್ರೆ ಶಾಕ್ ಆಗಿದೆ ಅನ್ಸುತ್ತೆ. ಗುಡ್. ನೋಡು, ಶಿರು ಅವರು ತುಂಬ ಸೂಕ್ಷ್ಮ ಸ್ವಭಾವದವರು. ಅವ್ರ ಮನಸ್ಸು ಮಗು ಥರ. ಅವ್ರಿಗೆ ಬೇಜಾರಾಗೋ ಥರ ನಡ್ಕೋಬೇಡ. ಓ, ಆಮೇಲೆ ಅವ್ರಿಗೆ ಸುಳ್ಳು ಹೇಳೋದು ಆಗಲ್ಲ. ಏನೇ ವಿಚಾರ ಇದ್ರು ನೇರವಾಗಿ ಹೇಳು, ಅವ್ರು ಕೇಳ್ತಾರೆ. ಹೌದಾ? ಇಷ್ಟು ದಿನ ನೀನು ಅವನ ಜೊತೆ ಸುಳ್ಳು ಹೇಳೇ ಸಂಸಾರ ಮಾಡ್ತಿದ್ದ ತಾನೆ? ನನ್ನ ಗಂಡನ್ನ ಅವನು ಇವನು ಅಂತ ಏಕವಚನದಲ್ಲಿ ಮಾತಾಡಿಸ್ಬೇಡ, ನನಗಿಷ್ಟ ಆಗಲ್ಲ. ನಿನ್ನ ಇಷ್ಟ ಕಷ್ಟನ ಕೇಳ್ಕೊಂಡು ನಾನು ಅವನನ್ನ ಮದ್ವೆ ಆಗ್ತಿಲ್ಲ. ಹಾಗೆ ಇನ್ ಮುಂದೆ ಚಿರಾಗ್ ನನ್ ಗಂಡ, ನಿನ್ ಗಂಡ ಅಲ್ಲ ಅನ್ನೋದು ನೆನ್ಪಿರ್ಲಿ. ಹಾಗೆ ನಾನು ಅವನನ್ನ ಹೋಗು ಬಾ ಅಂತಾನೆ ಮಾತಾಡ್ಸೋದು. ಏನೀಗ? ಇವತ್ ನಿನ್ ಗಂಡ ನನ್ನನ್ ಮದ್ವೆ ಆಗ್ತಿದ್ರು, ಅವನ್ ಕಟ್ಟಿರೋ ಈ ತಾಳಿನ ಇನ್ನೂ ಹಾಕೊಂಡಿದ್ಯಲ್ಲ, ಮೊದ್ಲು ಇದನ್ನ ಕಿತ್ತು ಬಿಸಾಕು. ಈ ತಾಳಿ ನನ್ನ ಕುತ್ತಿಗೆಯಲ್ಲೇ ಇರುತ್ತೆ.